JPEC ಕಮಿಟಿ ಬಂದಿದೆ. ಇಡೀ ದೇಶದಲ್ಲಿ ವಕ್ಫ್ ಕಾಯ್ದೆಯ ದುರುಪಯೋಗ ಮತ್ತು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ, ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಅಪನಂಬಿಕೆ ಹುಟ್ಟಿಸುವಂಥ ಕೆಲಸ ಏನು ನಡೀತಾ ಇದೆ, ಅದರ ಮುಖಾಂತರ ಸಂವಿಧಾನಕ್ಕಿಂತ ಹೆಚ್ಚು ದೊಡ್ಡದು ವಕ್ಫ್ ಅಂತಾರೆ. ಸಂವಿಧಾನಕ್ಕಿಂತ ದೊಡ್ಡದು, ಲ್ಯಾಂಡ್ ಆ್ಯಕ್ಟ್ಸ್ಗಿಂತ ದೊಡ್ಡದು ಅನ್ನುವಂಥ ರೀತಿಯಲ್ಲಿ ಅದರ ಕೆಲವು ಕ್ಲಾಸ್ಗಳ ದುರುಪಯೋಗ ಮಾಡ್ತಾಯಿದ್ದಾರೆ. ಅದು ತಿದ್ದುಪಡಿ ಮಾಡೋ ಸಲುವಾಗಿ ಈಗ ನಾವು ಏನು ಬಂದಿದೆ JPEC, ಕರ್ನಾಟಕದಲ್ಲಂತೂ ವಕ್ಫ್ ಹಾವಳಿ ನಡೀತಾ ಇದೆ. ಯಾವಾಗ ಈ ಆ್ಯಕ್ಟನ್ನು ನಾವು ತಂದ್ವಿ, ಎಲ್ಲ ರೆಕಾರ್ಡ್ಸ್ಗಳನ್ನು ತಿದ್ದುಬಿಡಬೇಕು, ವಕ್ಫ್ ಮಾಡಿಬಿಡಬೇಕು, ಮುಂದೆ ಕಾನೂನು ಬಂದರೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಏನು ಆಗಬಾರ್ದು, ಹಿಂದಿಂದೆಲ್ಲ ಬದಲಾವಣೆ ಆಗೋದಿಲ್ಲ ಅಂತಂದು ಸಾವಿರಾರು ಎಕರೆನ ಒಂದೇ ರಾತ್ರೋರಾತ್ರಿ ರೈತರ ಜಮೀನನ್ನು, ನೂರಾರು ವರ್ಷ ಉಳಿತಿರುವಂಥ ಜಮೀನನ್ನು ವಕ್ಫ್ ಅಂತ ಬದಲಾವಣೆ ಮಾಡಿದ್ದಾರೆ. ಇದೊಂದು ಸರ್ವಾಧಿಕಾರಿಯ ಅಧಿಕಾರದ ದುರುಪಯೋಗ, ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಅತ್ಯಂತ ಹಿಂದೆಂದೂ ಕಾಣದಿರುವಂಥ ಒಂದು ದೊಡ್ಡ ಪ್ರಹಾರ ಇವತ್ತು ಜನ ಸಮುದಾಯ, ರೈತ ಸಮುದಾಯ ಮೇಲೆ ಈ ಸರ್ಕಾರ ಮಾಡ್ತಾಯಿದೆ. ಇದು ಕ್ಷಮೆಗೆ ಅರ್ಹರಲ್ಲ, ಇದು ಕ್ಷಮೆಗೆ ಅರ್ಹರಲ್ಲ. ಸರ್, ಇನ್ ಕೇಸ್ ನೀವು ವಿರೋಧ ಮಾಡದೆ ಹೋಗಿದ್ರೆ ಯಾವ ರೀತಿ ಪರಿಸ್ಥಿತಿ ಆಗ್ತಿರ್ಬೋದು? ವಿರೋಧ ಮಾಡದಿದ್ದರೆ ಭಾಳಷ್ಟು ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಕು. ನನಗೊಂದು ಅರ್ಜಿ ಬಂದಿದೆ, 2015ರಲ್ಲಿ ವಕ್ಫ್ ಮಾಡಿದ್ರಿಂದ ನಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಸೊ ಈ ಪರಿಸ್ಥಿತಿ ಬರ್ತಾಯಿತ್ತು. ಇವತ್ತು ರೈತರನ್ನ ಅಷ್ಟರ ಮಟ್ಟಿಗೆ ಸಂಕಷ್ಟ ನುಗ್ಗುವಂಥ ಈ ಸರ್ಕಾರ ಇದು ಜನಹಿತಕ್ಕಾಗಿ ಅಲ್ಲ, ಎಷ್ಟು ಬೇಗ ತಗೊಳ್ತಿದೆಯೋ ಅಷ್ಟು ಒಳ್ಳೆಯದು. ಸರ್, JPEC ವಕ್ಫ್ ಯಾವುದೇ ಒಂದು ಅನಧಿಕೃತವಾಗಿ ಬರ್ತೈತೆ, ಅಂದರೆ ಜಮೀರ್ ಅಹ್ಮದ್ ಇವತ್ತೇನು ಕಮಿಟಿ ಬಂದಿದೆ ಅದೇ ಇಲ್ಲಿ ಜಮೀರ್ ಅಹ್ಮದ್ ಅವ್ರಿಗೆ ಸಂವಿಧಾನ, ಕಾನೂನು ಅವು ಯಾವ ಸಂಬಂಧ ಇಲ್ಲ. ಅವ್ರು ಏನು ಹೇಳ್ತಾರೆ ಅದೇ ಕಾನೂನು. ಆ ಥರ ಇವತ್ತು ರಾಜ್ಯಭಾರ ಮಾಡ್ತಾಯಿದ್ದಾರೆ. JPEC ರಚನೆ ಆಗಿರುವಂಥದ್ದೇ ವಕ್ಫ್ ವಿಚಾರದಲ್ಲಿ, ವಕ್ಫ್ ತಿದ್ದುಪಡಿಗೆ. ಇಡೀ ದೇಶದಲ್ಲಿ ವಕ್ಫ್ನಿಂದ ಏನೇನಾಗಿದೆ ಅಂತ ನೋಡುವಂಥ ಅಧಿಕಾರ JPECಗಿದೆ. ಪಾರ್ಲಿಮೆಂಟ್ ಅಧಿಕಾರ ಕೊಟ್ಟಿದೆ. ಇಟ್ ಹ್ಯಾಸ್ ಬೀನ್ ಎಂಪವರ್ಡ್ ಬೈ ದಿ ಪಾರ್ಲಿಮೆಂಟ್, ನಾಟ್ ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅವ್ರಿಗೆಲ್ಲ ರೈಟ್ಸ್ ಇದೆ, ಅಧಿಕಾರ ಇದೆ, ಅದಕ್ಕಾಗಿ ಬಂದಿದ್ದಾರೆ. ಇವರಿಂದ ಏನು ಪಾಠ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಅಧಿಕಾರ ಇದೆ, ಬಂದಿದ್ದಾರೆ. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.